ಎಲ್ರಿಗೂ ನಮಸ್ಕಾರಗಳು. ಇಲ್ಲಿ ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂತಹ ಮಿತ್ರರಿಗೆ ಮೊದಲನೇದಾಗಿ ನಮಸ್ಕಾರ. ನಾನು ಮೊದಲ ಒಂದು ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ, ನನಗೆ ಗ್ರೂಪಿಗೂ ಸೇರಿಸಿರಲಿಲ್ಲ. ಮೊನ್ನೆ ತಾನೇ ಗ್ರೂಪಿಗೆ ಆ್ಯಡ್ ಆಗಿ ಆಮೇಲೆ ಗೊತ್ತಾಯ್ತು ನನಗೆ PUCದು ಒಂದು ಗ್ರೂಪ್ ಮಾಡಿದ್ದಾರೆ ಅಂತ. ನಿಜಕ್ಕೂ ಅದನ್ನು ನೋಡಿದಾಗ ಭಾಳ ಖುಷಿ ಆಯಿತು. B.Edಲ್ಲಿ ಗ್ರೂಪ್ ಮಾಡಿದ್ದಾರೆ, ಆದರೆ ಇದುವರೆಗೂ ಸಹ ಒಂದು ಕಾರ್ಯಕ್ರಮವನ್ನು ಮಾಡಿಲ್ಲ. ಬರೀ ಮಾತಾಡ್ತಿದ್ರು ಆವಾಗ ಸೇರೋಣ ಇವಾಗ ಸೇರೋಣ ಅಂತೇಳಿ. ಆದರೆ ಇವರು ಈ PUC ಗ್ರೂಪು ಅಲ್ಲೇ 2ನೇ ಒಂದು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೆಸ್ತಾ ಇದೆ. ಬಹಳ ಖುಷಿ ಆಯಿತು. ಎಷ್ಟೊಂದು ಕಷ್ಟಪಟ್ಟು ಎಲ್ಲರ ನಂಬರನ್ನು ಕಲೆಕ್ಟ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರ. ಎಲ್ರಿಗೂ ಸಹ ಧನ್ಯವಾದಗಳು. ನಾನು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾನು ಈ ಶಿಕ್ಷಕ ವೃತ್ತಿಯಲ್ಲಿ ಈಗ 21 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಈ ಒಂದು ವೃತ್ತಿ ಬಹಳ ಒಂದು ತೃಪ್ತಿ ಕೊಟ್ಟಿದೆ. ಧೈರ್ಯಂ ಸರ್ವರ್ಥ ಸಾಧನಂ ಅಂತಾರಲ್ಲ, ಹಾಗೆ ನಾವೀಗ ಆರೋಗ್ಯಂ ಸರ್ವರ್ಥ ಸಾಧನ ಅನ್ನೋ ಒಂದು ಕಾಲ ಬಂದೈತಿ. ಯಾಕಂದರೆ ಈ ಏಜ್ ಆ ಥರ ಇದೆ. ಎಲ್ಲರೂ ಸಹ ಆರೋಗ್ಯದ ಕಡೆ ಗಮನ ಕೊಡಿ. ಆಮೇಲೆ ನಿಮ್ಮ ಮಕ್ಕಳನ್ನು ಸಹ ಒಂದು ಸುಸಂಸ್ಕೃತರನ್ನಾಗಿ ಮಾಡಿ. ಯಾಕಂದರೆ ಮಕ್ಕಳನ್ನು ಜಾಸ್ತಿ ಮುದ್ದು ಮಾಡಿ ಒಂದು ಶಾಲೆಯಲ್ಲಿ ಕಳಿಸಿದಂಥ ಒಂದು ಪೋಷಕರು ಮಕ್ಕಳನ್ನು ಯಾಕೆ ಹೊಡೆದ್ರಿ ಅಂತ ಕೇಳ್ತಾರೆ. ಬಂದು ಒಂದು ಸಣ್ಣ ಇದಕ್ಕೂ ಸಹ ಬಂದು ನಮ್ಮ ಮಕ್ಕಳಿಗೆ ಯಾಕೆ ಹೊಡೆದ್ರಿ, ಬೇಡ ನಾವೇ ಹೇಳ್ತೀವಿ, ಹಂಗೆ ಹೊಡಿಬೇಡ ಹಾಗೆ ಹೀಗೆ ಅಂತ ಒಂದು ಸಣ್ಣ ಒಂದು ಇದಕ್ಕೂ ಶಿಕ್ಷಕರು ಯಾರೂ ಸಹ ಸುಮ್ಮನೆ ಹೊಡೆಯಲ್ಲ. ದಂಡಂ ದಶಗುಣಂ ಅಂತಾರಲ್ಲ, ಹಾಗೆ ನೀವು ಸಹ ಮಕ್ಕಳನ್ನು ಬೆಳೆಸಬೇಕಾದ್ರೆ ಒಂದು ಸುಸಂಸ್ಕೃತನಾಗಿ ಬೆಳೆಸ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.